ಸಹಸ್ರ ಅಭಿನವ ಸಿದ್ಧಲಿಂಗ ಶಿವಯೋಗಿಗಳು ಹಿರೇಮಠ ಕನ್ನೂರು ಇವರ ಕೃಪಾ ಆಶೀರ್ವಾದ ರುದ್ರಾಕ್ಷಿ ಕುಟುಂಬದವರ ಪೂಜೆ ತಂದೆ ತಾಯಿಯವರ ಶಿವಶರಣ ಪುಣ್ಯ ಸ್ಮರಣೋತ್ಸವ. ಲಿಂಗೈಕ್ಯ ಶಿವಶರಣ ರಾಮಣ್ಣ ರುದ್ರಾಕ್ಷಿ ಅವರ 19ನೇ ವರ್ಷದ ಪುಣ್ಯ ಸ್ಮರಣೋತ್ಸವ ಹಾಗೂ ಲಿಂಗೈಕ್ಯ ಶಿವಶರಣೆ ಶರಣಮ್ಮ ರುದ್ರಾಕ್ಷಿ 13ನೇ ವರ್ಷದ ಪುಣ್ಯ ಸ್ಮರಣೋತ್ಸವದ ಅಂಗವಾಗಿ ಧಾರ್ಮಿಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿದೆ. ಪರಮ ಪೂಜ್ಯ ಗುರು ಕುಮಾರೇಶ್ವರ ಮಹಾಸ್ವಾಮಿಗಳು ಕನ್ನೂರು ಮಠ ದೇವದುರ್ಗ ಹಾಗೂ ಶ್ರೀ ಶ್ರೀ ಪರಮ ಪೂಜ್ಯ ನಿಜಲಿಂಗಪ್ಪ ಸ್ವಾಮಿಗಳು ಕನ್ನೂರು ಮಠ ದೇವದುರ್ಗ ಹಾಗೂ ಶ್ರೀ ಶ್ರೀ ಪರಮ ಪೂಜ್ಯ ನಿಜಲಿಂಗಪ್ಪ ಮಹಾಸ್ವಾಮಿಗಳು ಶರಣ ಸಂಸ್ಥಾನ ಶ್ರೀ ಮೈಲಾರಿ ಲಿಂಗೇಶ್ವರ ಮಠ ದೇವರ ಗುಂಡಗುರ್ತಿ ಇವರ ದಿವ್ಯ ಸಾನ್ನಿಧ್ಯದಲ್ಲಿ ಪ್ರವಚನ ಕಾರ್ಯಕ್ರಮಗಳು ಜರುಗಲಿದೆ. ದಿನಾಂಕ 7/8/2026 ಸಂಜೆ 6:30ಕ್ಕೆ ಸ್ಥಳ ಶಾಂತಿನಗರ ಮಾಳಗಡ್ಡಿ ದೇವದುರ್ಗ. ಆಗಮನ ಅಭಿಲಾಷಿಗಳು ರುದ್ರಾಕ್ಷಿ ಕುಟುಂಬದವರು ದೇವದುರ್ಗ ರುದ್ರಾಕ್ಷಿ ಬ್ರದರ್ಸ್ ವತಿಯಿಂದ ಸರ್ವರಿಗೂ ಆದರದ ಸುಸ್ವಾಗತ. ಸ್ವಾಗತ ಕೋರುವವರು ಈರಣ್ಣ ರುದ್ರಾಕ್ಷಿ ಮಾಜಿ ಪುರಸಭೆ ಸದಸ್ಯರು ಹಾಗೂ ಅಧ್ಯಕ್ಷರು, ಶ್ರೀ ರುದ್ರಾಕ್ಷಿ ಅಗಲುವೇಷ ಕಲಾ ಸಾಂಸ್ಕೃತಿ ಸಂಘ ದೇವದುರ್ಗ. ಜಿಲ್ಲಾಧಿಕಾರಿ ಪೂವಿತ ಎಸ್ ಅವರು ಬುಧವಾರ ರಾತ್ರಿ ರಾಯಚೂರು ನಗರದ ಹೊರವಲಯದಲ್ಲಿ ಇರುವ ಮುರಾರ್ಜಿ ದೇಸಾಯಿ ವಸತಿ ಶಾಲೆ ಹಾಗೂ ಡಿ ದೇವರಾಜ ಅರಸು ಮೆಟ್ರಿಕ್ ನಂತರದ ಬಾಲಕಿಯರ ವಿದ್ಯಾರ್ಥಿ ನಿಲಯಗಳಿಗೆ ಆಕಸ್ಮಿಕ ಭೇಟಿ ನೀಡಿ ಪರಿಶೀಲನೆ ನಡೆಸಿ ವಿದ್ಯಾರ್ಥಿಗಳಿಗೆ ವಸತಿ ನಿಲಯಗಳಲ್ಲಿ ಸರಿಯಾದ ರೀತಿಯಲ್ಲಿ ಊಟ ಮತ್ತು ಇತರೆ ಸೌಲಭ್ಯಗಳನ್ನು ಸಿಗುತ್ತಿದೆಯೇ ಎಂಬುದರ ಕುರಿತು ಪರಿಶೀಲಿಸಿದರು. ವಸತಿ ನಿಲಯದಲ್ಲಿ ಮೆನುವಿನ ಪ್ರಕಾರ ಮಕ್ಕಳಿಗೆ ಆಹಾರ ನೀಡಲಾಗುತ್ತಿದೆ ಎಂದು ರಿಜಿಸ್ಟರ್ ಪರಿಶೀಲನೆ ಮಾಡಿದರು. ನಂತರ ಅಡಿಗೆ ಕೋಣೆಗೆ ತೆರಳಿ ಅಲ್ಲಿನ ಆಹಾರ ಸಾಮಗ್ರಿಗಳನ್ನು ಪರಿಶೀಲಿಸಿ ಅಡಿಗೆ ಸಿಬ್ಬಂದಿಗಳು ಮಾಡುತ್ತಿದ್ದ ಆಹಾರವನ್ನು ಪರಿಶೀಲನೆ ಮಾಡಿದ ಮಕ್ಕಳಿಗೆ ಉತ್ತಮ ರೀತಿಯಲ್ಲಿ ಆಹಾರ ಮಾಡಿ ಹಾಕಬೇಕು, ಬೆಳಿಗ್ಗೆ ಮಧ್ಯಾಹ್ನ ಮತ್ತು ರಾತ್ರಿ ಊಟಕ್ಕೆ ಏನೇನು ಅಡಿಗೆ ಮಾಡಿ ಹಾಕುತ್ತೀರಾ ಎಂದು ಅವರಿಂದ ಮಾಹಿತಿ ಪಡೆದು ಮಕ್ಕಳಿಗೆ ಯಾವುದೇ ಸಮಸ್ಯೆ ಆಗದಂತೆ ಸರಿಯಾದ ರೀತಿಯಲ್ಲಿ ಆಹಾರ ತಯಾರಿಸುವಂತೆ ಅಡಿಗೆ ಸಿಬ್ಬಂದಿಗಳಿಗೆ ಸೂಚನೆ ನೀಡಿದರು. ಊಟ ಮಾಡ್ತಾರಾ ಮೇಡಮ್? ಕ್ವಿಟ್ ಇಂಡಿಯಾ ನೆನಪಿನಲ್ಲಿ ಕಾರ್ಪೊರೇಟರ್ಗಳೇ ದೇಶ ಬಿಟ್ಟು ತೊಲಗಿ ಎಂಬ ಘೋಷಣೆಯೊಂದಿಗೆ ಆಗಸ್ಟ್ 10ರಂದು ಸಂಯುಕ್ತ ಹೋರಾಟ ಕರ್ನಾಟಕ ಹಾಗೂ ಜೆಸಿಟಿಯುನಿಂದ ಬೃಹತ್ ಪ್ರತಿಭಟನೆ ಜೈಲ್ ಬರೋ ಚಳವಳಿ ಹಮ್ಮಿಕೊಳ್ಳಲಾಗಿದೆ ಎಂದು ಜಿಲ್ಲಾ ಸಂಚಾಲಕ ಕೆಜಿ ವೀರೇಶ್ ಹೇಳಿದರು. ಅವರಿಂದು ನಗರದ ಸುದ್ದಿಗಾರರೊಂದಿಗೆ ಮಾತನಾಡಿ, ಬಲವಂತ ಹಾಗೂ ಅನ್ಯಾಯದ ಭೂ ಸ್ವಾಧೀನ, ಕಾರ್ಪೊರೇಟರ್ ಭೂ ಕಬಳಿಕೆ, ಪರಿಷ್ಕರಣೆಗೊಂಡು ಅನುಷ್ಠಾನ ಆಗುತ್ತಿದ್ದ ಕನಿಷ್ಠ ವೇತನದ ಪುನರ್ ಪರಿಶೀಲನೆ, ವಿಬಿ ಗ್ರಾಮ್ ಜಿ, ವಿದ್ಯುತ್ ತಿದ್ದುಪಡಿ ಕಾಯ್ದೆ 2025, ಬೀಜ ಕಾಯ್ದೆ 2025, ಕೃಷಿ ಮಾರುಕಟ್ಟೆ ಕುರಿತು ರಾಷ್ಟ್ರೀಯ ಧೋರಣ ಚೌಕಟ್ಟು, 4 ಕಾರ್ಮಿಕ ಸಂಹಿತೆಗಳನ್ನು ವಿರೋಧಿಸಿ ಕೃಷಿ ಉತ್ಪನ್ನಗಳಿಗೆ ಬೆಂಬಲ ಬೆಲೆಗೆ ಶಾಸನದ ಬೆಂಬಲ ಒದಗಿಸಲು, ಸಾಲಬಾಧೆಗೆ ಸಿಲುಕಿರುವ ರೈತರು, ಕೃಷಿ ಕೂಲಿಕಾರರು, ಮಹಿಳೆಯರ ಸಂಪೂರ್ಣ ಸಾಲ ಮನ್ನಾ ಮಾಡಲು ಒತ್ತಾಯಿಸಲಾಗುವುದು ಎಂದರು. ರಸಗೊಬ್ಬರ, ಡೀಸೆಲ್ ಸೇರಿದಂತೆ ಎಲ್ಲ ಅಗತ್ಯ ವಸ್ತುಗಳ ಬೆಲೆ ಏರಿಕೆ ಹಾಗೂ ಬ್ಯಾಂಕ್ ವಿಮೆ, ಆರೋಗ್ಯ, ಶಿಕ್ಷಣ ಸೇರಿದಂತೆ ಎಲ್ಲ ವಲಯಗಳಲ್ಲಿ ತೀವ್ರವಾಗಿ ಹೆಚ್ಚುತ್ತಿರುವ ಕ್ವಿಟ್ ಇಂಡಿಯಾ ಚಳವಳಿಯ ಹೋರಾಟದ ನೆನಪಿನ ಅಂಗವಾಗಿದೆ. ಕಳೆದ 3 ವರ್ಷಗಳಿಂದ ನಾವು ಇಡೀ ದೇಶಾದ್ಯಂತ SKM ಮತ್ತು JCTU ಕಾರ್ಪೊರೇಟ್ ಕಂಪನಿಗಳೇ ಈ ದೇಶ ಬಿಟ್ಟು ತೊಲಗಿ ಅನ್ನುವಂಥ ಒಂದು ಘೋಷಣೆಯೊಂದಿಗೆ ಇವತ್ತು ಇಡೀ ದೇಶಾದ್ಯಂತ ಹೋರಾಟಗಳನ್ನು ನಡೆಸ್ತಾ ಇದ್ದೀವಿ. ಇವತ್ತು ನಮ್ಮನ್ನು ಆತಕ್ಕಂಥ ಕೇಂದ್ರದ BJP ಸರ್ಕಾರ ಆಗಿರ್ಬೋದು, ರಾಜ್ಯದ ಕಾಂಗ್ರೆಸ್ ಸರ್ಕಾರ ಇವತ್ತು ರೈತ ವಿರೋಧಿ, ಕಾರ್ಮಿಕ ವಿರೋಧಿ ನೀತಿಗಳನ್ನು ಅನುಸರಿಸುವ ಮೂಲಕ ಇಡೀ ದೇಶದಲ್ಲಿ ಒಂದು ರೀತಿಯಲ್ಲಿ
ಅತಂತ್ರ ಸ್ಥಿತಿಯನ್ನು ರೈತರ ಒಂದು ಬದುಕಿಗೆ ಅತಂತ್ರ ಒಂದು ಸ್ಥಿತಿಗೆ ಇವತ್ತು ಕಾರ್ಮಿಕರನ್ನು ಕೂಡ ತಳ್ಳಿರ್ತಕ್ಕಂಥ ನೀತಿಗಳು ಇವತ್ತು ನಾವು ನೋಡ್ತಾ ಇದ್ದೀವಿ. ಸೊ ಇದರ ವಿರುದ್ಧ ಇಡೀ ದೇಶಾದ್ಯಂತ ಆಗಸ್ಟ್ 10ನೇ ತಾರೀಕು ನಾವು 9 ಅವತ್ತು ಭಾನುವಾರ ಇರೋದ್ರಿಂದ ನಾವು ಜಿಲ್ಲೆಯಲ್ಲಿ 10ನೇ ತಾರೀಕಿಗೆ ಈ ಒಂದು ಹೋರಾಟವನ್ನು ಮಾಡ್ತಾ ಇದ್ದೀವಿ. ಆಗಸ್ಟ್ 9 ಭಾನುವಾರ ಬರೋದರಿಂದ 10ನೇ ತಾರೀಕಿಗೆ ನಾವು ರಾಯಚೂರು ಜಿಲ್ಲೆಯಾದ್ಯಂತ ಕೂಡ ಇವತ್ತು ನಾವು ಈ ಒಂದು ಹೋರಾಟ ಇಡೀ ಕೃಷಿ ಕ್ಷೇತ್ರವನ್ನು ಕಾರ್ಪೊರೇಟೀಕರಣ ಮಾಡಿಕೊಂಡಿರ್ತಕ್ಕಂಥ ನೀತಿಯನ್ನು ಕೈಬಿಡಬೇಕು. ಮತ್ತು ಇವತ್ತು ಈ ಭಾಗದಲ್ಲಿ ಕಳೆದ ಮುಂಗಾರು ಪ್ರಾರಂಭವಾಗಿ ಮಳೆ 2 ತಿಂಗಳಾದರೂ ಕೂಡ ನಿಗದಿತ ಪ್ರಮಾಣದಲ್ಲಿ ಮಳೆ ಇಲ್ಲಾದ್ರೆ ಇವತ್ತು ಸಂಪೂರ್ಣವಾಗಿ ಬರಗಾಲ ಬಿದ್ದಿದೆ ಮತ್ತು ಬರಗಾಲಕ್ಕೆ ಸಂಬಂಧಿಸಿರ್ತಕ್ಕಂಥ ಪರಿಹಾರಗಳನ್ನು ಕೂಡಲೇ ಕೊಡಬೇಕು. ಅದಕ್ಕೆ ಪೂರಕವಾಗಿ ರೈತರ, ಕೂಲಿಕಾರರ ಮತ್ತು ಮಹಿಳೆಯರ ಒಂದು ಸಾಲ ಮನ್ನಾ ಮಾಡಬೇಕು ಅನ್ನುವಂಥ ಒಂದು ವಿಚಾರಗಳು ಇಟ್ಕೊಂಡು ಮತ್ತು ಈಗಾಗಲೇ ಫಾರಂ ನಂಬರ್ 50, 53, 57 ಬಗರ್ಪುರ್ ಸಾಗುವಳಿದಾರರು ಇವತ್ತು ಅರ್ಜಿ ಹಾಕ್ಕೊಂಡು ವರ್ಷಾನುಗಟ್ಟಲೆ ಇವತ್ತು ಹೋರಾಟವನ್ನು ಮಾಡ್ತಾ ಇದ್ದೇವೆ. ಆದರೆ ಸರ್ಕಾರಗಳು ಇವತ್ತು ಭೂ ಮಂಜೂರಾತಿ ಸಮಿತಿಯನ್ನು ರಚನೆ ಮಾಡಿದ್ದಾರೆ. ಆದರೆ ಅರ್ಜಿಗಳ ವಿಲೇವಾರಿ ಇವತ್ತು ಯಾರು ಅರ್ಜಿ ಹಾಕಿದಂಥವರು ಮೂಲ ಸ್ಥಳದಲ್ಲಿ ಇದ್ದಾರಾ ಇಲ್ಲ ಅಂತಕ್ಕಂಥ ಕನಿಷ್ಠ ಒಂದು ಪಂಚನಾಮ ಕೂಡ ಮಾಡದೆ ಇರ್ತಕ್ಕಂಥ ಸ್ಥಿತಿಯಲ್ಲಿ ಇವತ್ತು ಇದ್ದಾವೆ. ಯಾರು ರಾಜಕೀಯ ನಾಯಕರು ತಮ್ಮ ಬಾಲಕೋಚಿಗಳಿರ್ತಾರೆ ಅಂಥವ್ರದ್ದು ಮಾತ್ರ ಅರ್ಜಿಗಳನ್ನು ಇವತ್ತು ವಿಲೇವಾರಿಗಳನ್ನು ಮಾಡಿ ಅವರಿಗೆ ಭೂ ಮಂಜೂರಾತಿ ಮಾಡಿದ್ರೆ ಸಾಮಾನ್ಯ ರೈತರ ಕೂಲಿಕರ ಕೇಂದ್ರ ಸಮಿತಿ ಕೂಡ ಇದರ ಭಾಗವಾಗಿಯೇ ನಾವು ಇದ್ದೀವಿ. ಹೀಗಾಗಿ ನಾವು ಕೂಡ ಇವತ್ತೇನೆಂದರೆ ಬಲವಂತದ ಭೂ ಸ್ವಾಧೀನ ಮತ್ತು ಎಲ್ಲ ಹಂತದ ಖಾಸಗೀಕರಣ ಖಾಸಗೀಕರಣದ ಪ್ರಭಾವ ದೊಡ್ಡ ರೀತಿಯಲ್ಲಿ ಇಡೀ ದೇಶ ಮಟ್ಟದಲ್ಲಿ ಆಗಿ ಇವತ್ತು ಮೊದಲೆಲ್ಲ ಬೇರೆ ಬೇರೆ ಬ್ಯಾಂಕಿಂಗ್ ಕ್ಷೇತ್ರ, ವಿಮೆ, ಆರೋಗ್ಯ, ಬೇರೆ ಬೇರೆ ಎಲ್ಲ ಕ್ಷೇತ್ರದ ಖಾಸಗೀಕರಣವನ್ನು ತಡೆಗಟ್ಟಬೇಕು. ಆಮೇಲೆ ಸರ್ಕಾರ ಜಾರಿ ಮಾಡಿರ್ತಕ್ಕಂಥ 4 ಕಾರ್ಮಿಕ ಸಂಹಿತೆಗಳನ್ನು ರದ್ದುಪಡಿಸಬೇಕು ಅಂತೇಳಿ ನಾವು ಹಲವಾರು ಮುಷ್ಕರಗಳು, ಹೋರಾಟಗಳನ್ನ ಮಾಡಿ ಆ ಕಾರ್ಮಿಕ ಕಾನೂನುಗಳನ್ನು ರದ್ದುಪಡಿಸಬೇಕು ಅಂತೇಳಿ ದೊಡ್ಡ ಕೋಟ್ಯಾಂತರ ಕಾರ್ಮಿಕರು ಈ ದೇಶದ ಕಾರ್ಮಿಕರ ಹೋರಾಟದಲ್ಲಿ ಭಾಗಿಯಾದರೂ ಕೂಡ ಕೇಂದ್ರ ಸರ್ಕಾರ ಅದನ್ನು ಪರಿಗಣನೆ ತಗೊಳ್ಳದೆ ಯಥಾವತ್ತಾಗಿ ಕಾರ್ಮಿಕ ಕಾನೂನುಗಳನ್ನು ಜಾರಿ ಮಾಡಿದೆ. ಮತ್ತು ಇದುವರೆಗೂ ಕೂಡ ಕೇಂದ್ರ ಕಾರ್ಮಿಕ ಸಂಘಟನೆಗಳ ಮುಖಂಡರುಗಳನ್ನ ರಾಷ್ಟ್ರ ಮಟ್ಟದಲ್ಲಿ ಕರೆದು ಏನಾದರೂ ತಿದ್ದುಪಡಿಗಳನ್ನ ಮಾಡುವ ಒಂದು ಇದು ಕೂಡ ಕೇಂದ್ರ ಸರ್ಕಾರ ಮಾಡಿಲ್ಲ ಅನ್ನೋಂಥ ಒಂದು ಇದಿದೆ. ಇದನ್ನು ನಾವು ಖಂಡಿಸ್ತಾ ಇದ್ದೀವಿ. ಬೇಸಿಕ್ ಕೇಂದ್ರ ಕಾರ್ಮಿಕ ಸಂಘಟನೆಗಳ ಭಾಗವಾಗಿ ಖಂಡಿಸ್ತಿದ್ವಿ. ಮತ್ತು ದೊಡ್ಡ ರೀತಿಯಲ್ಲಿ ಇವತ್ತು ಏನಾಗ್ತಿದೆ, ಗುತ್ತಿಗೆ ಕಾರ್ಮಿಕರ ಪರಿಸ್ಥಿತಿ ಕೂಡ ಹೀನಾಯವಾಗಿ ಇದಾಗ್ತಿದೆ. ಇದರಲ್ಲಿ ಗುತ್ತಿಗೆ ಕಾರ್ಮಿಕರಲ್ಲಿ ಫಿಕ್ಸ್ಡ್ ಟರ್ಮ್ ಎಂಪ್ಲಾಯ್ಮೆಂಟ್ ಅಂದರೆ ನಿಗದಿತ ಅವಧಿಗೆ ಒಳಗೆ ಕಾರ್ಮಿಕರನ್ನ ಅಪಾಯಿಂಟ್ಮೆಂಟ್ ಮಾಡಿಕೊಂಡು ಬೇಕಿದ್ರೆ ಕೆಲಸ ತಗೊಳ್ಳೋದು, ಬೇಕು ಒಂದು 5 ವರ್ಷ ಅಗ್ರಿಮೆಂಟ್ ಮಾಡ್ಕೊಂಡು ನಮಗೆ ನಿಮ್ದು ಅಗತ್ಯ ಇಲ್ಲ ಅಂತೇಳಿ ತೆಗೆಯುವಂಥ ಒಂದು ಅಪಾಯ ಕೂಡ ಈ ಒಂದು ಕಾರ್ಮಿಕ ಸಮಿತಿಗಳಿದೆ. ಆಮೇಲೆ ಯಾವುದೇ ರೀತಿಯ ಹೋರಾಟಗಳು ಮಾಡಲಾರ್ದಂಥ ಒಂದು ವಾತಾವರಣವನ್ನು ನಿರ್ಮಾಣ ಮಾಡಲಿಕ್ಕೆ ಈ 4 ಕಾರ್ಮಿಕ ಸಮಿತಿಗಳು ಕಾರ್ಮಿಕ ವಿರೋಧಿ ಅಂತೇಳಿ ನಾವು ಈಗಾಗಲೇ ಹೋರಾಟ ನಗರದ ಬಾಲಕರ ಸರ್ಕಾರಿ ಪದವಿ ಪೂರ್ವ ಮಹಾವಿದ್ಯಾಲಯದಲ್ಲಿ ಛತ್ತು ಉದುರಿ ಬಿದ್ದಿದ್ದು, ಕೂದಲಲ್ಲೇ ಹಂಚಿನಲ್ಲಿ ವಿದ್ಯಾರ್ಥಿಗಳು ಪ್ರಾಣಾಪಾಯದಿಂದ ಪರರಾಗಿರುವ ಘಟನೆ ಇಂದು ಬೆಳಗ್ಗೆ ನಡೆದಿದೆ. ನಗರದ ಹಳೆಯ ಡಿಡಿಪಿಐ ಕಚೇರಿ ಹಿಂಭಾಗದಲ್ಲಿರುವ ಬಾಲಕರ ಸರ್ಕಾರಿ ಪದವಿ ಪೂರ್ವ ಮಹಾವಿದ್ಯಾಲಯದಲ್ಲಿ ವಾಣಿಜ್ಯ ವಿಭಾಗದ ಕೊಠಡಿಯಲ್ಲಿ ಬೆಳಗ್ಗೆ 10:30 ಸುಮಾರಿಗೆ ವಿದ್ಯಾರ್ಥಿಗಳು ಪಾಠ ಕೇಳುವ ಸಂದರ್ಭದಲ್ಲಿ ಏಕಾಏಕಿ ಛತ್ತಿನ ಪದರ ಉದುರಿದ್ದು ವಿದ್ಯಾರ್ಥಿಗಳು ಭಯಭೀತರಾಗಿ ಹೊರಬಂದಿದ್ದಾರೆ. ಕಟ್ಟಡವನ್ನು ಹೈದರಾಬಾದ್ ಕರ್ನಾಟಕ ಅಭಿವೃದ್ಧಿ ಅಡಿಯಲ್ಲಿ 1996ರ ಆಗಸ್ಟ್ 15ರಂದು ನಿರ್ಮಿಸಲಾಗಿದ್ದು, ಅಂದಿನ ಜವಾಳಿ ಖಾತೆ ಹಾಗೂ ರಾಯಚೂರು ಜಿಲ್ಲಾ ಉಸ್ತುವಾರಿ ಸಚಿವರಾಗಿದ್ದ MS ಪಾಟೀಲ್ ಅವರು ಈ ಕಟ್ಟಡದ ಉದ್ಘಾಟನಾ ಕಾರ್ಯವನ್ನು ನೆರವೇರಿಸಿದರು. ಸುಮಾರು 30 ವರ್ಷಗಳ ಹಳೆಯ ಕಟ್ಟಡ ಇದಾಗಿದ್ದು, ಕೆಲವು ವರ್ಷಗಳಿಂದ ಕಟ್ಟಡ ಶೀತಲ ವ್ಯವಸ್ಥೆಗೆ ತಲುಪಿತ್ತು. ಈ ಕುರಿತು ಕಾಲೇಜಿನ ಪ್ರಾಚಾರ್ಯರು ಹಲವು ಬಾರಿ ಶಿಕ್ಷಣ ಇಲಾಖೆ, ಜಿಲ್ಲಾ ಅಧಿಕಾರಿಗಳು ಹಾಗೂ ಶಾಸಕರಿಗೆ, ಸಚಿವರಿಗೆ ಹೊಸ ಕಟ್ಟಡ ನಿರ್ಮಾಣ ಮಾಡುವ ಕುರಿತು ಪ್ರಸ್ತಾವನೆಯನ್ನು ಕಳಿಸುತ್ತಾ ಬಂದಿದ್ದು, ಆದರೆ ಈವರೆಗೂ ಕಟ್ಟಡ ನಿರ್ಮಾಣಕ್ಕೆ ಅನುಮೋದನೆ ಸಿಕ್ಕಿಲ್ಲ. ಇದೇ ಕಟ್ಟಡದ ಹಿಂಬದಿಯಲ್ಲಿರುವ ಹೊಸ ಕಟ್ಟಡಗಳನ್ನು ನಿರ್ಮಿಸಲಾಗಿದ್ದು, ಆದರೆ ಹಳೆಯ ಕಟ್ಟಡಗಳು ತೀರಾ ದುರಸ್ತಿಗೆ ಬಂದಿದ್ದು, ಎಲ್ಲ ಕೊಠಡಿಗಳಲ್ಲಿಯೂ ಛತ್ತಿನ ಪದರಗಳು ಈಗೋ ಆಗೋ ಬೀಳುವಂತ ಸ್ಥಿತಿಯಲ್ಲಿದೆ. ಪ್ರಾಧ್ಯಾಪಕರು ಪಾಠದ ಕಡೆಗೆ ಗಮನ ಹರಿಸುವುದಕ್ಕಿಂತ ಸರ್ಕಾರಿ ಬಾಲಕರ ಪದವಿ ಪೂರ್ವ ಕಾಲೇಜ್ ಕಡೆಯಿಂದ ಮಾತಾಡ್ತಿರೋದು. ಸರಿಸುಮಾರು 2 ವರ್ಷಗಳಿಂದ ಏನಾಗಿದೆ ಅಂದರೆ ನಮ್ಮ ಕಾಲೇಜಲ್ಲಿ ಕರೆಕ್ಟಾಗಿರೋ ಕಟ್ಟಡಗಳಿಲ್ಲ. ಮಳೆ ಬಂತು ಅಂತಂದರೆ ಆ ಕಟ್ಟಡಗಳು ಯಾವಾಗ ಬೀಳ್ತಾವೋ ಚಿಟ್ಟವು ಬಿಡೋದು ಗೊತ್ತಿಲ್ಲ. ಸರಿಸುಮಾರು 2-3 ವರ್ಷಗಳಿಂದ ನಾವು ಮನವಿ ಮಾಡಿ ಎಲ್ಲ ಅಧಿಕಾರಿಗಳಿಗೆ ಮನವಿ ಮಾಡಿದ್ದೀವಿ. ಈ ರೀತಿ ಸ್ವಲ್ಪ ದುರಸ್ತಿ ಒಳಗಾಗಿರ್ತಕ್ಕಂಥ ಕಟ್ಟಡಗಳು ಚೆನ್ನಾಗಿ ನಿರ್ಮಾಣ ಮಾಡ್ತೀವಿ
ಕೊಡಿ ಅಂತೇಳಿ. ಬಟ್ ಯಾರು ಕೂಡ ಆಕ್ಷನ್ ತಗೊಂಡಿಲ್ಲ. ಅದಕ್ಕೆ ನಾವೇನು ಮಾಡಿದ್ವಿ, ಇವತ್ತು ನಾವೇನು ಮಾಡಿದ್ವಿ, AIDOC ಸಂಘಟನೆ ಕಡೆಯಿಂದ ಹೋರಾಟಕ್ಕೆ ಬಂದಿದ್ದೀವಿ. ಪ್ರತಿಯೊಬ್ಬರು ಯಾಕೆ ಬರ್ತಾರೆ, ಎಜುಕೇಶನ್ ಮಾಡಬೇಕು, ಚೆನ್ನಾಗಿ ಗ್ರೋತ್ ಆಗಬೇಕಂತ ಯಾವಾಗ ಬೀಳುತ್ತೋ ಯಾವಾಗ ಏನಾಗುತ್ತೋ ಗೊತ್ತಿಲ್ಲ. ಅಂದರೆ ಪ್ರಾಣಾಪಾಯ ನಾವೇನು ಮಾಡೋದು ಎಜುಕೇಶನ್ ಪಡೆಯಕತ್ತೀವಿ. ಅದ್ರ ಸಲುವಾಗಿ ನೀವು ಏನು ಮನವಿ ಮಾಡ್ತೀವಿ ಅಂತಂದರೆ ಬರೀ ನಾನು ಒಬ್ಬಂದೇ ಅಲ್ಲ, ಎಲ್ಲ ಮನವಿ ಅಂತಂದರೆ ಆದಷ್ಟು ಬೇಗ ನೀವೇನು ಮಾಡಬೇಕು, ಬಂದು ವಿಚಾರಿಸಿ, ಅರ್ಥ ಆಯ್ತಾ, ಬಂದು ಕೇಶ್ ನೋಡ್ಕೊಳ್ಳಿ ಏನಾಗಿದೆ ಅಂತ ಹೇಳ್ಬಿಟ್ಟು ನೋಡ್ಕೊಂಡ್ಬಿಟ್ಟು ಅವ್ರ ತಕ್ಕಂಥ ನೀವೇನು ಮಾಡಿ ಕ್ರಮ ತಗೊಂಡ್ಬಿಟ್ಟು ಆದಷ್ಟು ಬೇಗ ಹೊಸ ಕಟ್ಟಡಗಳನ್ನು ನಿರ್ಮಾಣ ಮಾಡಬೇಕು. ಇದು ಬೇಲ್ ರಿಜೆಕ್ಟ್ ಆಗಿದೆ. ಜಿಲ್ಲೆಯ ದೇವದುರ್ಗ ತಾಲೂಕಿನ ಹದಿನಾಳ ಗ್ರಾಮದ ಭೂಮಾನಂದ ಯುವಕನನ್ನು ಭೀಕರವಾಗಿ ಹತ್ಯೆ ಮಾಡಿದ ಕೊಲೆಗಾರರಿಗೆ ಜೀವಾವಧಿ ಶಿಕ್ಷೆ ಒದಗಿಸುವಂತೆ ಬಹುಜನ ಸಮಾಜ ಪಕ್ಷ ರಾಜ್ಯ ಅಧ್ಯಕ್ಷ ಎಂ ಕೃಷ್ಣಮೂರ್ತಿ ಅವರು ಒತ್ತಾಯಿಸಿದರು. ಅವರಿಂದು ನಗರದ ಸುದ್ದಿಗಾರರೊಂದಿಗೆ ಮಾತನಾಡಿ, ಜಿಲ್ಲೆಯ ಬಹುಜನ ಸಮಾಜ ಪಕ್ಷದ ಜಿಲ್ಲಾ ಉಸ್ತುವಾರಿಯಾಗಿದ್ದ ದೇವದುರ್ಗ ತಾಲೂಕಿನ ಹದಿನಾಳ ಗ್ರಾಮದ ಭೂಮಾನಂದ ಹದಿನಾಳ ಇವರ ಹತ್ಯೆಯನ್ನು ಬಹುಜನ ಸಮಾಜ ಪಕ್ಷ ತೀವ್ರವಾಗಿ ಖಂಡಿಸುತ್ತದೆ. ಜಿಲ್ಲೆಯಲ್ಲಿ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡಗಳ ನಡುವಿನ ಸಂಘರ್ಷ ತೀವ್ರವಾಗಿದೆ ಎನ್ನುವುದಕ್ಕೆ ಈ ಜಿಲ್ಲೆಯಲ್ಲಿ ಕಳೆದ 2 ವರ್ಷಗಳಲ್ಲಿ ನಡೆದಿರುವ ಪರಿಶಿಷ್ಟ ಜಾತಿಗಳ ಯುವಕರಾದ ಪ್ರಸಾದ್ ಮದಲಪೂರು ಮತ್ತು ಭೂಮಾನಂದ ಹದಿನಾಳ ಇವರಗಳ ಬರ್ಬರ್ ಹತ್ಯೆಗಳ ಸಾಕ್ಷಿಯಾಗಿವೆ. ಜಿಲ್ಲೆಯಲ್ಲಿ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡಗಳ ನಡುವಿನ ಈ ಸಂಘರ್ಷದ ವಾತಾವರಣವನ್ನು ತೀವ್ರಗೊಳಿಸುವ ಕ್ರಮಗಳನ್ನು ಜಿಲ್ಲಾ ಆಡಳಿತ, ಜಿಲ್ಲಾ ಪೊಲೀಸ್ ಇಲಾಖೆ, ಜಿಲ್ಲಾ ಸಮಾಜ ಕಲ್ಯಾಣ ಇಲಾಖೆ, ಆಯಾ ಸಮುದಾಯಗಳ ಸಂಘಟನೆಗಳ ಮುಖಂಡರುಗಳು 26,50,000 ಮತ್ತೆ ಮೆನಾಟಿದ್ದು 26 ಲಕ್ಷ. 26,50,000 ಸರ್ ತಿಂದಿದ್ದು. ಮತ್ತೆ ನಾವು ಲೋಕಾಯುಕ್ತ DSP ಇನ್ಕ್ವೈರಿ ಮಾಡಕ್ಕೆ ಕಳಿಸಿದ್ವಿ ಸರ್. ಇನ್ಕ್ವೈರಿ ಆಯ್ತು ಸರ್. ಆ ಡೇಟಿಗೆ 26 ಲಕ್ಷ ಕೆಲಸ ಆಗಿಲ್ಲ, ಅದು ಗೌರ್ಮೆಂಟ್ಗೆ ಜಮಾ ಮಾಡ್ಬೇಕಂತ ಕಾಪಿ ಬಂದ್ಕೊಟ್ರು ಸರ್. ಅಲ್ಲಿ ಕಂಪ್ಯೂಟರ್ ಇಲ್ಲ, ಲ್ಯಾಪ್ಟಾಪ್ ಇಲ್ಲ, ಅರಬಿ ಸ್ಕೂಲ್ ಇಲ್ಲ, ಖಬರ್ಸ್ತಾನ್ಗೆ, ಜುಮ್ಮಾ ಮಸೀದ್ ಕಂಪೌಂಡ್ಗೆ ಈ ಥರ ಕೊಟ್ಟಿದ್ರು ಸರ್. ಲ್ಯಾಟ್ರಿನ್ ರೂಮ್, ಬಾತ್ರೂಮ್ ಯಾವಿಲ್ಲ ಅಂತೇಳಿ ಒಪ್ಕೊಂಡ ಅಧ್ಯಕ್ಷ ಅಧ್ಯಕ್ಷ ಇದು ಅಕೌಂಟ್ ನಂಬರ್ ಗಿಂಬರ್ ಎಲ್ಲ ಇದಾವೆ ಸರ್. ಇದೇ ವರ್ಷ ಸರ್, ಇದೇ ವರ್ಷ 4ನೇ ತಿಂಗಳ 20 ಕಬ್ಸೆ 2016ರಿಂದ 17ವರೆಗೆ ಇವತ್ತಿಗೆ ಮಾಡಿಲ್ಲ. ನಾವು ಇನ್ಕ್ವೈರಿ ಮಾಡಿದ ಮೇಲೆ ಮಾಡಾಕಿದ್ದು 16-17 ಮುಂದಾಗಿರಿ ಇಲ್ಲೇ ಕೆಲಸ ಮಾಡ್ತಾರೆ ಸರ್. ಇಲ್ಲೇ ಮಾಡ್ತಾರೆ. ನಮಾಜಿ ಹುಡುಗ, ನಮಾಜಿ ಅಂದ್ರೆ ಜಮಾತ್ ಅವರು ಒಂದು ರೀತಿಯಿಂದ ಹೋಗ್ತಾರೆ ಸರ್. ಕರೆದಿದ ಮೇಲೆ ಕಾಂಪ್ರಮೈಸ್ ಅಂತ ಹೇಳಿದ್ರು. ದೊಡ್ಡವ್ರಿಗೆ ಹೇಳ್ತೀನಿ ಅಂತ ಹೇಳಿದ ಹುಡುಗ. ಹೇಳಿದ ಮೇಲೆ ಏನಾಯ್ತು ಸರ್, ಹಿಂದಿನಿಂದ ಗಾಂಜಾ ಕುಡಿದು ಕಷ್ಟ ಬಂದಿದ್ರು ಸರ್. 35 ಮಂದಿ ಜಗಳ ಇತ್ತು. ಆ ಜಗಳ ಇಲ್ಲಿಗೆ ಮುಕ್ತಾಯ ಮಾಡಮ್, ನೀವು ನಿಮ್ಗೆ ಹೊಡೆದಿವಲ್ಲ ಮತ್ತೊಂದ್ಸತಿ ಬಡಗಿಲ್ಲ ಅಂತೇಳಿ ಕರ್ಸಿದ್ರು. ಅದಕ್ಕೆ ಕಾಂಪ್ರಮೈಸ್ ಅಂತ ಹೋಗಿದ್ವಿ ನಾವು. ಜಗಳ ಸಲ ಕಾಂಪ್ರಮೈಸ್ ಆಯ್ತು. ಹಿಂದಿನಿಂದ ಗಾಂಜಾ ಇವ್ರಿಗೆ ಗೊತ್ತಿಲ್ಲ. ಹಿಂದಿನಿಂದ ಚಾಕ್ಲೇಟ್ ಸರ್, ಹಿಂದೆ ಬೆನ್ನಿಗೆ ಹಾಕಿದ್ರು ಸರ್. ಟೋಟಲ್ ಬೆನ್ನಿಗೆ ಹಾಕಿದ್ರು 3 ಆಟೋ ಕಾಂಪ್ರಮೈಸ್ ಬಂದು ಇದು ಮಾಡಿ ಹಿಂದಿನಿಂದ ಕಾಂಪ್ರಮೈಸ್ ಕರೆದು ಸರ್. ಇದು ನಿಜಾಮುದ್ದೀನ್ ಅಶ್ರಫ್ ಪಟೇಲ್ ಅವ್ರ ಮೇಲೆ ಕೇಸ್ ಆಗಿದೆ ಸರ್. ಅಶ್ರಫ್ ಪಟೇಲ್ ಬೇಲ್ ಆಯ್ತು ಸರ್. ನಮ್ಗೆ ತಿರ್ನಾಟಕ ಹಾಕಿದ್ರು ನಮ್ಗೆ ಬೇಲ್ ಆಯ್ತು ಸರ್. ಅವ್ರಿಗೆ ಬೇಲ್ ಆಗಿಲ್ಲ ಸರ್. ಹೊಸ ಜಡ್ಜ್ ಬಂದು ರಿಜೆಕ್ಟ್ ಮಾಡಿದ್ರು ಸರ್. ಗಾಯಕ್ಕೆ ನೋಡಿ ರಿಜೆಕ್ಟ್ ಮಾಡಿದ್ರು ಸರ್. ರಿಜೆಕ್ಟ್ ಮಾಡಿದ್ರ ಮೇಲೆ ಮತ್ತೇನು ಮಾಡಿದ್ರು, ಊರಾಗ ಹೋದ್ರು ಸರ್. ತಲಮಾರಾಗ ಟೀಮ್ ಮಾಡಿ ಹೊಡಿಬೇಕಂತ ಕಾಯ್ಕೊಂಡು ಕೂತಿದ್ರು ಸರ್. ನಮ್ಮ ಪತ್ರ SP DSP ಸಾರ್ಗೆ ನಾವು ದೂರ ನೀಡ್ತೀವಿ ಸರ್, ನಮ್ಮ ಬೇಲ್ ಆಗೈತೆ, ಅವ್ರು ಹೊಡಾಕ್ತಾರ ಸ್ವಲ್ಪ ನೋಡ್ರಿ ಅಂತ SP ಬಲ್ಲಿ DSP ಬಲ್ಲಿ ಎಲ್ಲ ಸಲ ಹೋಗಿ ಕಂಪ್ಲೇಂಟ್ ಕೊಟ್ಬಿಡ್ತೀವಿ ಸರ್. ನಮ್ಮ ಅಪಾಯ ಐತೆ ಅಂತ ಹೇಳಿ. ಇವರು ಶಫೀವುಲ್ಲಾ ನಿಜಾಮುದ್ದೀನ್ ಕೆಪಿಎಸ್ಸಿಯಲ್ಲಿನ ನೇಮಕಾತಿ ಅಕ್ರಮಗಳನ್ನು ನ್ಯಾಯಾಂಗ ತನಿಖೆಗೆ ಒಳಪಡಿಸಿ ಭ್ರಷ್ಟಾಚಾರ ಮುಕ್ತ ಹಾಗೂ ಪಾರದರ್ಶಕ ನೇಮಕಾತಿ ವ್ಯವಸ್ಥೆ ಜಾರಿಗೆ ತರಬೇಕೆಂದು ಆಗ್ರಹಿಸಿ
ಆಲ್ ಇಂಡಿಯಾ ಡೆಮಾಕ್ರೆಟಿಕ್ ಯೂತ್ ಆರ್ಗನೈಸೇಷನ್ AIDYO ಹಾಗೂ ಉದ್ಯೋಗಾಕಾಂಕ್ಷಿಗಳ ಹೋರಾಟ ಸಮಿತಿ ನೇತೃತ್ವದಲ್ಲಿ ಗುರುವಾರ ಪ್ರತಿಭಟನೆ ನಡೆಸಿ ಜಿಲ್ಲಾ ಆಡಳಿತದ ಮೂಲಕ ಮುಖ್ಯಮಂತ್ರಿ ಅವರಿಗೆ ಮನವಿ ಸಲ್ಲಿಸಲಾಯಿತು. ಕೆಪಿಎಸ್ಸಿಯಲ್ಲಿ ಪದೇ ಪದೇ ಬೆಳಕಿಗೆ ಬರುತ್ತಿರುವ ಪ್ರಶ್ನೆ ಪತ್ರಿಕೆ ಸೋರಿಕೆ, ನೇಮಕಾತಿ ಅಕ್ರಮ, ಅವ್ಯವಹಾರ ಹಾಗೂ ನೇಮಕಾತಿ ಪ್ರಕ್ರಿಯೆಯಲ್ಲಿನ ವಿಳಂಬದಿಂದ ಲಕ್ಷಾಂತರ ಉದ್ಯೋಗಾಕಾಂಕ್ಷಿಗಳ ಭವಿಷ್ಯ ಸಂಕಷ್ಟಕ್ಕೀಡಾಗಿದೆ ಎಂದು ಪ್ರತಿಭಟನಾಕಾರರು ಆರೋಪಿಸಿದರು. ಕೆಪಿಎಸ್ಸಿಯಲ್ಲಿನ ಎಲ್ಲ ಭ್ರಷ್ಟಾಚಾರದ ಆರೋಪಗಳ ಕುರಿತು ನ್ಯಾಯಾಂಗ ತನಿಖೆ ನಡೆಸಬೇಕು, ತಪ್ಪಿಸ್ಥರ ವಿರುದ್ಧ ಕಠಿಣ ಕಾನೂನು ಕ್ರಮ ಜರುಗಿಸಬೇಕು, ಕೆಪಿಎಸ್ಸಿ ಅಧ್ಯಕ್ಷರು ಹಾಗೂ ಸದಸ್ಯರ ಆಯ್ಕೆಯಲ್ಲಿ ವಿಷಯ ತಜ್ಞರಿಗೆ ಆದ್ಯತೆ ನೀಡಬೇಕು, ನೇಮಕಾತಿ ಪ್ರಕ್ರಿಯೆಯನ್ನು ಸಂಪೂರ್ಣ ಪಾರದರ್ಶಕ, ಸಮಯಬದ್ಧ ಹಾಗೂ ಭ್ರಷ್ಟಾಚಾರ ಮುಕ್ತವಾಗಿ ನಡೆಸಬೇಕೆಂದು ಒತ್ತಾಯಿಸಿದರು. ಪಿಸಿ ಹೋಟ ಸಮಿತಿಯ ಶಿಫಾರಸುಗಳನ್ನು ಕೂಡಲೇ ಜಾರಿಗೊಳಿಸಿ ಉದ್ಯೋಗಾಕಾಂಕ್ಷಿಗಳ ಹಿತಾಸಕ್ತಿಯನ್ನು ರಕ್ಷಿಸಬೇಕು, ವಿವಿಧ ಇಲಾಖೆಗಳ ಖಾಲಿ ಹುದ್ದೆಗಳನ್ನು ತ್ವರಿತವಾಗಿ ಭರ್ತಿ ಮಾಡಬೇಕು, ಕೃಷಿ ಅಧಿಕಾರಿ, ಸಹಾಯಕ ಕೃಷಿ ಅಧಿಕಾರಿ ಹಾಗೂ ಭೂಮಾಪಕರ ನೇಮಕಾತಿಗೆ ಈ ಹಿಂದೆ ಕೆಪಿಎಸ್ಸಿ ಸಂಗ್ರಹಿಸಿರುವ ಅರ್ಜಿ ಶುಲ್ಕವನ್ನು ಅಭ್ಯರ್ಥಿಗಳಿಗೆ ಮರುಪಾವತಿಸಬೇಕೆಂದು ಆಗ್ರಹಿಸಿದರು. ನಮ್ಮ AIDYO ಯುವಜನ ಸಂಘಟನೆ ಮತ್ತು JASC ಜಾಬ್ ಹಾಸ್ಪಿಟಲ್ ಸ್ಟ್ರಗಲ್ ಕಮಿಟಿಯಿಂದ ನಾವು ರಾಜ್ಯದಾದ್ಯಂತ ಹೋರಾಟಕ್ಕೆ ಕರೆ ಕೊಟ್ಟಿದೆ. ಏನಂತಂದರೆ KPSCಯಲ್ಲಿನ ಭ್ರಷ್ಟಾಚಾರ ಕೊನೆಯಾಗಬೇಕು, KPSCಯನ್ನು ಸ್ವಚ್ಛಗೊಳಿಸಬೇಕು, KPSCಯ ಕರ್ಮಕಾಂಡಕ್ಕೆ ಕೊನೆ ಹಾಡಬೇಕಂತೇಳಿ ಇವತ್ತು ನಾವು ಹೋರಾಟವನ್ನು ಹಮ್ಮಿಕೊಂಡಿದ್ದೀವಿ. ಇದರ ಮೂಲಕ ನಾವು ಮುಖ್ಯಮಂತ್ರಿಗೆ ಮನವಿ ಪತ್ರ ಕೊಟ್ಟಿದ್ದೀವಿ. ಏನು ಹಲವಾರು ವರ್ಷಗಳಿಂದ KPSCನಲ್ಲಿ ಭ್ರಷ್ಟಾಚಾರ ಬೇರ್ಬಿಟ್ಟಿದೆ, ಅದು ನಿರ್ಮೂಲನೆ ಆಗಬೇಕು. ಏನು PDO ಎಕ್ಸಾಮ್ಸಲ್ಲಿ ಕ್ವಶನ್ ಪೇಪರ್ ಔಟ್ ಆಗಿದೆ, ಹಾಗೆಯೇ ಹೆಲ್ತ್ ಇನ್ಸ್ಪೆಕ್ಟರಲ್ಲಿ ಏನು ಒಂದು ಲಕ್ಷಾಂತರ ಅವ್ಯವಹಾರ ನಡೆದಿದೆ ಅಂತೇಳಿ ಬಿಟ್ಟು ಪತ್ರಿಕೆಗಳಲ್ಲಿ ಬಂದಿದೆ. ಸ್ವತಃ KPSC ಅಧ್ಯಕ್ಷರು ಕೂಡ ಸುಳ್ಳು ಸರ್ಟಿಫಿಕೇಟ್ ತೊಗೊಂಡು ಅವರ ಮಕ್ಕಳ ನೇಮಕಾತಿ ಮಾಡಿದ ಆರೋಪ ಇವತ್ತು ಬಯಲಿಗೆ ಬಂದಿದೆ. ಎಲ್ಲದರ ಬಗ್ಗೆ ಕ್ರಮ ಆಗಬೇಕು, ನ್ಯಾಯಾಂಗ ತನಿಖೆ ಆಗಬೇಕಂತೇಳಿ ನಾವು ಒತ್ತಾಯ ಮಾಡ್ತಾ ಇದ್ದೀವಿ. ಇದನ್ನು ಸ್ವಚ್ಛಗೊಳಿಸಬೇಕಂದ್ರೆ PC ಹೋಟ ಸಮಿತಿಯ ಶಿಫಾರಸುಗಳನ್ನ ಸರ್ಕಾರ ಜಾರಿಗೊಳಿಸಬೇಕಂತೇಳಿ ಈ ಸಂದರ್ಭದಲ್ಲಿ ನಾವು ರಾಜ್ಯ ಸರ್ಕಾರವನ್ನು ಆಗ್ರಹ ಮಾಡ್ತಾ ಇದ್ದೀವಿ. ಜಿಲ್ಲಾ ಬ್ಯಾಡ್ಮಿಂಟನ್ ಅಸೋಸಿಯೇಷನ್, ಕರ್ನಾಟಕ ಬ್ಯಾಡ್ಮಿಂಟನ್ ಅಸೋಸಿಯೇಷನ್ ಸಂಯೋಜನೆ ಹಾಗೂ ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆ ಸಹಯೋಗದಲ್ಲಿ ಜಿಲ್ಲೆಯ ಇತಿಹಾಸದಲ್ಲೇ ಮೊದಲ ಬಾರಿಗೆ ರಾಯಚೂರು ಜಿಲ್ಲಾ ಬ್ಯಾಡ್ಮಿಂಟನ್ ಪ್ರೀಮಿಯರ್ ಲೀಗ್ ಸೀಸನ್ 1 ಆಗಸ್ಟ್ 8 ಮತ್ತು 9ರಂದು ನಗರದ ಮಹಾತ್ಮ ಗಾಂಧಿ ಒಳ ಕ್ರೀಡಾಂಗಣದಲ್ಲಿ ಆಯೋಜಿಸಲಾಗಿದೆ ಎಂದು ಜಿಲ್ಲಾ ಬ್ಯಾಡ್ಮಿಂಟನ್ ಅಸೋಸಿಯೇಷನ್ ಅಧ್ಯಕ್ಷ ಬೆಲ್ಲಂ ಕಿರಣ್ ಅವರು ಹೇಳಿದರು. ಅವರಿಂದು ನಗರದ ಸುದ್ದಿಗಾರರೊಂದಿಗೆ ಮಾತನಾಡಿ, IPL ಮಾದರಿಯಲ್ಲಿ ಈ ಲೀಗ್ ಆಯೋಜಿಸಿರುವುದು ಜಿಲ್ಲೆಯ ಬ್ಯಾಡ್ಮಿಂಟನ್ ಕ್ರೀಡೆಗೆ ಹೊಸ ಮೈಲಿಗಲ್ಲಾಗಿದೆ ಎಂದು ತಿಳಿಸಿದರು. 16 ರಿಂದ 76 ವರ್ಷ ವಯಸ್ಸಿನ ಕ್ರೀಡಾಪಟುಗಳು ಈ ಲೀಗ್ನಲ್ಲಿ ಪಾಲ್ಗೊಳ್ಳುತ್ತಿದ್ದು, ಜಿಲ್ಲೆಯ ವಿವಿಧ ಬ್ಯಾಟ್ಮನ್ ಕೇಂದ್ರಗಳಾದ ತುಂಗಭದ್ರಾ, ತುಂಗಕೃಷ್ಣ, ವಿಕ್ಟರಿ ಬ್ಯಾಟ್ಮನ್ ಅಕಾಡೆಮಿ ಹಾಗೂ ಮಹಾತ್ಮ ಗಾಂಧಿ ಒಳಾಂಗಣ ಕ್ರೀಡಾಂಗಣದಿಂದ ಒಟ್ಟು 156 ಆಟಗಾರರು ನೋಂದಣಿ ಮಾಡಿಕೊಂಡಿದ್ದರು. ಜುಲೈ 26ರಂದು ನಡೆದ ಹಾಜರು ಪ್ರಕ್ರಿಯೆಯಲ್ಲಿ 152 ಆಟಗಾರರು ವಿವಿಧ ತಂಡಗಳಿಂದ ಆಯ್ಕೆಯಾಗಿದ್ದು, 4 ಆಟಗಾರರು ಮಾರಾಟವಾಗದೆ ಉಳಿದಿದ್ದಾರೆ ಎಂದು ನಮ್ಮ ರಾಯಚೂರಲ್ಲಿ ಯಾರು ಆಡ್ತಾ ಇದ್ದಾರೆ ಏಜ್ ಗ್ರೂಪ್ ಅಬೌವ್ 18 ಇಂದ 70 ವರ್ಷ 75 ವರ್ಷ 80 ವರ್ಷಕ್ಕೆ ಯಾರು ಆಡ್ತಾ ಇದ್ದಾರೆ. ಸೊ ಅವರಿಗೆ ಒಂದು ಟೂರ್ನಮೆಂಟ್ ಈ ನಾವು ಹೆಂಗ IPL ಮಾಡ್ತಿರಲ್ಲ ಆಪ್ಷನ್ ಮಾಡಿ, ಸೇಮ್ ಅದೇ ಥರ ಇಲ್ಲಿ ನಾವು ರಾಯಚೂರಲ್ಲಿ ಲಾಸ್ಟ್ ಸಂಡೇ ಆಪ್ಷನ್ ಇಟ್ಟು 8 ಟೀಮ್ ಮಾಡಿದ್ದೀವಿ. 8 ಟೀಮ್ ಮಾಡಿ ಅವ್ರ ಓನರ್ಶಿಪ್ ಕೊಟ್ಬಿಟ್ಟು ಆಪ್ಷನ್ ಎಲ್ಲ ಪ್ಲೇಯರ್ಸ್ ಫೋಟೋಗಳು ಹಾಕ್ಬಿಟ್ಟು LGD ಪ್ರಾಜೆಕ್ಟಲ್ಲಿ ಸೊ ಅವ್ರು 8 lakhs ಪಾಯಿಂಟ್ಸ್ ಕೊಟ್ಟಿರ್ತೀವಿ. ಸೊ ಆ 8 lakhs ಒಳಗೆ ಪ್ಲೇಯರ್ಸ್ನ 19 ಜನ ತಗೋಬೋದು. ಒಂದೊಂದು ಟೀಮಲ್ಲಿ 19 ಜನ ಇರ್ತಾರೆ. ಸೊ ಈಗ ಈ ಶನಿವಾರ ಐತವಾರ ಇನಾಗ್ರೇಷನ್ ಶನಿವಾರ ಇದೆ, ಕ್ಲೋಸಿಂಗ್ ಸೆರೆಮನಿ ಸಂಡೇ ಇದೆ. ಸೊ ಟೋಟಲ್ ನಮ್ಗೆ ಎಂಟ್ರೀಸ್ ಬಂದಿದ್ದು 156 ಆಡೋರು ಪಾರ್ಟಿಸಿಪೇಟ್ ಮಾಡೋರಿಗೆ ಪ್ಲೇಯರ್ಸ್ 156 ಜನ ಬಂದಿತ್ತು. 153 ಪ್ಲೇಯರ್ಸ್ 8 ತಂಡಗಳು. ಹಾಂ 156 ಎಷ್ಟು ಜನ ಸೋಲ್ಡ್ ಔಟ್? 19 ಒಂದು ಟೀಮ್. ಎಷ್ಟು ಜನ 4 ಕನ್ಸೋಲ್ಡ್ ಇದ್ದಾರೆ. 52 ಸೋಲ್ಡ್ ಆಗ್ಯಾರ. 4 ಕನ್ಸೋಲ್ಡ್ ಇದ್ದಾರೆ. ಟೀಮ್ ಓನರ್ಸ್ ಇದರಲ್ಲಿ ಒಬ್ಬರು ಶಿವ ಸರ್ ಇದ್ದಾರೆ. ಒಂದೊಂದು ಟೀಮ್ ಎಷ್ಟು ಒಂದು ಟೀಮ್ ನಾವು ಅಂದರೆ 30,000 30,000 ರೂಪಾಯಿ. ಆ ಟೀಮ್ವರೆಗೆ 8 lakhs ಪಾಯಿಂಟ್ಸ್ ಕೊಟ್ಟಿರ್ತೀವಿ. ಸೊ ಅದರಿಂದ ಆ 19 ಮೆಂಬರ್ಸ್ನ ಆ 8 lakhs ಒಳಗಡೆ ನೀವು ಪರ್ಚೇಸ್ ಮಾಡಬಹುದು. ಒಬ್ಬೊಬ್ಬರಿಗೆ ಸ್ಟಾರ್ಟಿಂಗ್ ಒಳ್ಳೆ ಪ್ಲೇಯರ್ಗೆ 2.5 ಲಕ್ಷ ಕೊಡ್ಬೋದು, 3 ಲಕ್ಷ ಕೊಡ್ಬೋದು. ಸೊ ಆ ಥರ ವಿತಿನ್ ಆ ಲಿಮಿಟಲ್ಲಿ ಪ್ಲೇಯರ್ ಪರ್ಚೇಸ್ ಮಾಡ್ಕೊಂಡ್ಮೇಲೆ
ಅವರು 8 ಲಕ್ಷದಲ್ಲಿ ಒಳಗಡೆ ಮಾಡ್ತಾರೆ. 19 ಜನ ಸೆಲೆಕ್ಟ್ ಈಗ ಮಾಡಿ ಈ ಒಂದು ತಂಡಕ್ಕೆ ಎಂಟ್ರೆನ್ಸ್ ಫೀಸ್ ಎಂಟ್ರೆನ್ಸ್ 1300 ರೂಪಾಯಿ. ಟಿ ಶರ್ಟ್ ಎರಡು ಟಿ ಶರ್ಟ್ ಕೊಡ್ತಿದ್ದೀವಿ ಅಂಡ್ 2 ದಿನದ್ದು ಬ್ರೇಕ್ಫಾಸ್ಟ್ ಲಂಚ್ ಡಿನ್ನರ್. ಒಬ್ಬ ಆಟಗಾರನಿಗೆ ಒಬ್ಬ ಆಟಗಾರಿಗೆ ಟಿ ಶರ್ಟ್ 2 1300 ಒಬ್ಬ ಆಟಗಾರನಿಗೆ.